ಹಾಯ್ ಹಲೋ ನಮಸ್ಕಾರ. ನಮಸ್ಕಾರ ಸರ್. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೆನಕಟ್ಟಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಶೇಷ ಸಂದರ್ಶನದ ಉದ್ದೇಶ, ಮೂಲ ಅಜೆಂಡಾ ಏನು ಅಂತ ಕೇಳಿದ್ರೆ, ಮುಂಬರುವಂತಹ ತಾಲೂಕು ಪಂಚಾಯತಿ ಆಗಿರಬಹುದು, ಜಿಲ್ಲಾ ಪಂಚಾಯತಿ ಆಗಿರಬಹುದು, ಗ್ರಾಮ ಪಂಚಾಯತಿ ಆಗಿರ್ಬೋದು, 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಗಳ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ. ಈ ಚುನಾವಣೆ ಪೂರ್ವಭಾವಿ ಸಮೀಕ್ಷೆ ವಿಶೇಷ ಸಂದರ್ಶನದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಉದ್ರಪ್ಪ ರೇವಣ್ಣವರವರು ಇಂದು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರು 2016ರಿಂದ 2021ರವರೆಗೆ ತಾಲೂಕು ಪಂಚಾಯತಿಯ ಸದಸ್ಯರಾಗಿರುವಂತವರು. ಇವರು ತಾಲೂಕು ಪಂಚಾಯತಿ ಸದಸ್ಯರಿದ್ದಾಗ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ರು, ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಬಂದ್ರು, ಜನರಿಗೆ ಇವರು ಯಾವ ರೀತಿಯಾಗಿ ಸ್ಪಂದನೆ ನೀಡ್ತಾ ಬಂದ್ರು, ಜನರಿಂದ ಇವರಿಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಬಂತು, ಯಾವ ರೀತಿಯ ಸಹಕಾರ ಸಿಗ್ತಾ ಬಂತು, ಮತ್ತು ಇವರು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಯಾವಾಗ ಪ್ರವೇಶ ಮಾಡಿದ್ರು ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರಿ ಸರ್, ತಮ್ಮ ಊರು, ತಮ್ಮ ಹೆಸರು, ತಾವು ಯಾವ ಗ್ರಾಮದ ಸದಸ್ಯರು? ಸರ್, ನಾನು ರುದ್ರಪ್ಪ ರೇವಣ್ಣವ್ರ ಅಂತೇಳಿ ಬೆನಕಟ್ಟಿ ಗ್ರಾಮದವ್ರ. ಎಸ್ ಸರ್. ಮತಕ್ಷೇತ್ರ ಮದ್ದೂರು ನಂದ್ರಿ. ಟಿಪಿ ಮತಕ್ಷೇತ್ರ ಮದ್ದೂರ್ರಿ. ಎಸ್ ಸರ್. ಊರು ಬೆನಕಟ್ಟಿ. ನನಗ ಮದ್ದೂರು ಮತ್ತು ಮಬ್ನೂರು, ಗೊಂದಿ, ಕಲ್ಲೋಳಿ, ಬೆನಕಟ್ಟಿ ಇವು ಅಷ್ಟು ಕೂಡಿ ಒಂದು ಟಿಪಿ ಇತ್ರಿ. ಓಕೆ. ಅಷ್ಟು ಕೂಡಿ ಟಿಪಿ ಇದ್ದಾಗ ಗೊಂದಿ, ಕಲ್ಲೋಳಿ ಆ ಟೈಮ್ದಾಗ ಮತದಾನ ಬಹಿಷ್ಕಾರ ಹಾಕಿರಿ. ಗೊಂದಿ, ಕಲ್ಲೋಳಿ. ಓಕೆ. ಬೆನಕಟ್ಟಿ ಮತ್ತು ಮಬ್ನೂರು, ಮಲ್ದೂರು ಇವು ಮೂರು ಊರು ಮತದಾನ ಚಲಾಯಿಸ್ಯಾರ. ಆಗ ಅವರು ಗೊಂದಿ, ಕಲ್ಲೋಳಿ ಅವರು ಮತದಾನ ಬಹಿಷ್ಕಾರ ಹಾಕ್ಲಿಕ್ಕೆ ಕಾರಣ ಅಂತಂದ್ರ ಅವರು ಮುನ್ವಳ್ಳಿಗೆ ಸಂಬಂಧಪಟ್ಟವ್ರು ಗೊಂದಿ, ಕಲ್ಲೋಳಿ. ಆಗ ಪುರಸಭೆಗೆ ಸೇರಿಸೋಲಿಲ್ಲ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಅವರು ಮತದಾನ ಬಹಿಷ್ಕಾರ ಹಾಕಿದ್ರು. ನಾವು ಅಲ್ಲಿಗೆ ಮತದಾನ ಬಹಿಷ್ಕಾರ ಹಾಕೋಕ್ಕಿಂತ ಪೂರ್ವದಲ್ಲಿ ಹೋಗಿ ಅಡ್ಡಾಡಿ ಎಲ್ಲಾ ಮತದಾರರಿಗೆ ಭೇಟಿಯಾಗಿ ಬಂದಿದ್ದೀವ್ರಿ. ಆದ್ರ ನೋಡ್ತಿದೀವಿ ಅಲ್ಲಿ ಮತ್ತ ಲೀಡರ್ಸ್ಗಳು ಅಲ್ಲಿ ಹಿರಿಯರು ನೋಡ್ತಿದೀವಿ ನಾವು ಮತದಾನ ಬಹಿಷ್ಕಾರ ಹಾಕೋದನ್ನ 100% ಅಂತ ಅಂದಾಗ ಅವರು ಅಲ್ಲಿ ಮತದಾರರಿಗೆ ಹೋಗಿ ಭೇಟಿ ಹಾಕೊಂತನ ಬಂದಿದೀವ್ರಿ. ಮತದಾನ ಅವ್ರು ಬಹಿಷ್ಕಾರ ಹಾಕಿದ್ರು. ಆದ್ರೂ ನಾವು ಇವು ಊರ ಮತದಾನ ಚಲಾಯಿಸ್ಯಾರ. ನಮಗ ಇದಕ್ಕ ರಾಜಕೀಯ ಪ್ರವೇಶ ಆಗೋಕ್ಕಿಂತ ಪೂರ್ವದಲ್ರಿ ನಾನ ಗ್ರಾಮ ಪಂಚಾಯತಿಗೆ ನಿಂತಿದ್ದ ಅಷ್ಟರೇ ಹೊಳ್ಳಿ ನಮ್ಮ ಪಕ್ಷದ ವರಿಷ್ಠರು ಗುರುತಿಸ್ಯಾರ. ನಾನು ನಮ್ಮ ಪಕ್ಷದ ವರಿಷ್ಠರು ಎಲ್ಲಾರು ಗುರುತಿಸ್ಕ್ಯಾರ. ಇಲ್ಲ ಇದ ಕ್ಯಾಂಡಿಡೇಟ್ ಆದ್ರ ನಮ್ಗ ಸೂಟೇಬಲ್ ಆಕತಿ. ಈ ಫಕೀರಪ್ಪ ದೊಡ್ಡಲ್ಲಪ್ಪ ಅಜ್ಜನ ಅವ್ರು ನಮ್ಮ ಜಡಿಪಿ ಅವ್ರು. ಅವರು ಏನ್ ಮಾಡಿದ್ರು, ಇಲ್ಲಿ ಇದ ಕ್ಯಾಂಡಿಡೇಟ್ ಆದ್ರ ಸೂಟೇಬಲ್ ಆಕತಿ, ನಮಗ ಈ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಅವಕಾಶ ಅಂತ ಹೇಳ್ಕ್ಯಾರ. ಅವರು ವರಿಷ್ಠರಿಗೆ ಎಲ್ಲಾರ್ಗಿ ಹೇಳಿದ್ರು. ಅವ್ರು ವರಿಷ್ಠರಿಗೆ ಹೇಳಿದಾಗ ವರಿಷ್ಠರು ನಮ್ಮನ್ನ ಒಂದ್ 2 ಸಲ ಮುನ್ವಳಿ ಕಳಿಸಿದ್ರು. 2 ಸಲ ಮುನ್ವಳಿ ಕಳಿಸಿದ್ರು. ನಾವು ಅದ್ರ ಕಡೆ ಆಸಕ್ತಿ ಇದ್ದಕ್ಕಿಲ್ರಿ. ಆಸಕ್ತಿ ಇಲ್ಲ ಅಂತಂದ್ರು ಏನ್ ಮಾಡಿದ್ರಿ, ಇಲ್ಲ ಮತ್ತ ನೀನ್ ನಿಲ್ಲಬೇಕಾ, ನಿಮ್ಮ ನಿಲ್ರಿ, ನಮ್ಮ ಮನ್ಯಾಗ ಜಾಯಿಂಟ್ ಫ್ಯಾಮಿಲಿ ಐತಿ, ನಾವು ಸುಮ್ಮನೆ ಸ್ವಲ್ಪ ಮೆಟ್ಟಿಗೆ ರಾಜಕೀಯ ಮಾಡ್ಕೊಂತ ಬಂದಿದ್ದಾವಣ. ಈ ಲೆವೆಲ್ ನನಗೆ ನಿಂದ್ರಾಕ ಮನ್ಯಾಗ ಜಾಯಿಂಟ್ ಫ್ಯಾಮಿಲಿ ಐತಿ, ನಮ್ ಫಾದರ್ ಆತಿ, ಅವಕಾಶ ಕೊಡುದಿಲ್ಲ ಅಂತ ಬೇಡ್ಕೊಂಡ್ರಿ ನಾವ್ ಕಡೆ. ಅವರು ಇಲ್ಲ ನೀ ಏನೇ ಹೇಳಿದ್ರು ನಾವು ಒಟ್ಟ ನಿಲ್ಸವ್ರು ಅಂತಂದ್ರ ರವಿಯಣ್ಣ ಎಲಿಗಾರ ಅವರು ನಮ್ಮ ಪಕ್ಷಕ್ಕಾಗ ಚಲನ್ ಕಟ್ಟಿ ಅವರ ತಮ್ಮ ಸ್ವಂತ ವಕೀಲಿ ಚಲನ್ ಕಟ್ಟಿ 2 ಫೋಟೋ ತಾಯಿಲ್ಲ ಅಂತಂದಿದ್ರೆ ನಾನು ಇದ್ರ ಬಗ್ಗೆ ಅಷ್ಟೊಂದು ವಿಚಾರ ಮಾಡಿ ಫೋಟೋ ಕೊಡ್ಲಿಲ್ಲ. ಹಂಗ ಫೋಟೋ ಕೊಡೋನ್ ಬಿಡಿ ಕೊಟ್ಟಿದ್ರೆ ಅವರ ತಮ್ಮ ಸ್ವಂತ ವಕೀಲಿ ಚಲನ್ ಕಟ್ಟಿ ನನ್ನ ಬಿಫಾರ್ಮಕ್ಕ ಅರ್ಜಿಯನ್ನ ಅವರ ಫಿಲಪ್ ಮಾಡಿದಾರೆ. ಮುಂದ ಪಂಚಪ್ಪನ ಆತ್ಮಹತ್ಯೆ ಅವರು, ಈಗ ಇದ್ದ ಶಾಸಕರು ಯಶವಂತನ ವೈದ್ಯ ಅವರು, ಆಗ ಪಂಚನಗೌಡ ದ್ಯಾಮನಗೌಡ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು. ಅವರು ಎಲ್ಲಾರು ಕೂಡ್ಕೊಂಡ ನನ್ನೊಂದು ಗುರ್ತಿಸ್ಕ್ಯಾರ ಆ ಸ್ಥಾನಕ್ಕ ನಿಲ್ಲಿಸಿದ್ರ ನನಗ ಉಮೇಶನ್ನ ಬರೆಯವ್ರ ಒಂದ್ ಮಾತು ಹೇಳಿದ್ ಈಗ ನೆನಪಿಗೆ ಬಂತ್ರಿ. ಏನಂದ್ರಿ, ನೋಡ್ಲಿ ಮತ್ ನೀ ರುದ್ರಪ್ಪ ನೀ ದುಡಿದ್ರ ಅದಕ್ಕ ನೀವು ಎಲ್ಲಾ ಜನರ ಮೇಲೆ ಬೆರ್ತಕೊಂಡ್ ಹೋಗ್ಬೇಕು, ದುಡಿಬೇಕು, ಎಲ್ಲಾ ನನಗ
ಮುಂದಿನ ರೂಪರೇಷನ್ ಹಾದಿಗಳು ಹೇಳಿದಾರೆ ಓಹೋ ಹೋ ಉಮೇಶ್ ಅಣ್ಣ ಬೈ ಅವರು. ಎಲ್ಲಾರು ಕಾಲಾದ್ರು ಹಿಡ್ಕೋಬೇಕಂತಂದ್ರು ಆ ಪ್ರಕಾರ ನನ್ನ ಬ್ರದರ್ಗಳು 3 ಮಂದಿ ರೀ. ಎಸ್ ಸರ್. ನನ್ನ ಬ್ರದರ್ಗಳು ನನ್ಕಿಂತನೂ ಹೆಚ್ಚಿಗಿರಿ ಇಲ್ಲಿ ಎಲ್ಲಾ ಹೋಟೆಲ್ಸ್ಗಳಿಗೆ ಎಲ್ಲಾ ಬಾಳ ಅಂದ್ರೆ ಬಾಳ ದೊಡ್ಡವ್ರಿ. ಓಕೆ ರೀ. ನನ್ಕಿಂತ 3 ಮಂದಿ ನಮ್ ಬ್ರದರ್ಗಳ್ರಿ ಬಾಳ ದೊಡ್ಡವ್ರು, ನಾವು ದೊಡ್ಡವ್ರಿ. ಮತ್ತೆ ನಮ್ಮ ಪಕ್ಷದ ಲೀಡರ್ಸ್ನು ಬಾಳ ದೊಡ್ಡವ್ರಿ ನಮ್ಮ ಬಗ್ಗೆ. ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಕಾರ್ಯಕರ್ತರು ಲೀಡರ್ಗಳು ಎಲ್ಲಾರು ಬಾಳ ಅಂದ್ರೆ ಬಾಳ ದೊಡ್ಡವ್ರಿ. ಮತ್ತೆ ಮತದಾರ ನಮ್ಮನ್ನ ಒಂದ್ ಹರಾಸ್ಮೆಂಟ್ ಮಾಡ್ಲಿಲ್ರಿ ನಮ್ ಎಲೆಕ್ಷನ್ ಒಳಗ. ಮತದಾರ ಅಂದ್ರೆ ಬಾಳ ಚಾಲೆಂಜ್ ತೊಗೊಂಡ್ರಿ ನಮ್ಮ ಪಕ್ಷದ ಲೀಡರ್ಸ್ಗಳು ಕಾರ್ಯಕರ್ತರ್ರಿ. ಇದನ್ನೊಂದು ಬಾಳ ಚಾಲೆಂಜ್ ಇಟ್ಕೊಂಡು ಈಗ ಇಂತ ಇಲೆಕ್ಷನ್ ಯಾವ್ಯಾವಾಗೂ ಐತಿಲ್ರಿ. ಒಂದ್ ಜಿಲ್ಲಾ ಪಂಚಾಯತಿ ಮತ್ ತಾಲೂಕ್ ಪಂಚಾಯತಿ ಆ ಟೈಪ್ ಚಾಲೆಂಜ್ ತಗೊಂಡು ಎಲ್ಲಾ 3 ಮತದಾರನಂತೂ ನಾವು ಅವ್ರಿಗೇನ ಧನ್ಯವಾದ ಹೇಳಿದ್ರು ಕಮ್ಮರಿ. ಯಾಕಂದ್ರಿ ಬಾಳ ಬಿಜೆಪಿ ಬಾಳ ಸ್ಟ್ರೆಂತ್ ಇತ್ರಿ. ಅಂತ ಟೈಮ್ದಾಗ ನಾವು ಕಾಂಗ್ರೆಸ್ ಬಾಳ ಲೀಡ್ಲೇನ ನಮ್ಮ ಮತದಾರ ಆಯ್ಕೆ ಮಾಡ್ಯಾರ. ಓಕೆ ಓಕೆ ಓಕೆ. ಅವಾಗ ಬಿಜೆಪಿ ಕರ್ನಾಟಕ ಬಿಜೆಪಿ ಬರುವಂತದ್ದು ಈಗ ತಮ್ಮನ್ನ ಜನರು ಅವಕಾಶ ಕೊಟ್ಟು ನೋಡೋಣ ಅಂತೇಳಿ ತಮ್ಮ ಕಾಂಗ್ರೆಸ್ ಪಕ್ಷ ತಾವು ಟಿಕೆಟ್ ಸಿಕ್ಕರು ಕೂಡ ತಮ್ಮನ್ನ ಆಯ್ಕೆ ಮಾಡಿ ಕೊಟ್ರು. ಮತದಾರ ಮಾತ್ರ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮರಿ ಆ ಟೈಮ್. ಸರಿ ಸರ್, ಈಗ ತಾವು ಹೇಳ್ತಾ ಇದ್ವಿ ತಾವು ರಾಜಕೀಯ ಬಂದಂತ ಒಂದು ಸಂದರ್ಭ, ತಾವು ಯಾವ ರೀತಿ ರಾಜಕೀಯ ಬಂದ್ರಿ, ತಾವು ರಾಜಕೀಯ ಬೆಳಗುಣ ತಾವು ಹೇಳ್ತಾ ಇದ್ದೀರಿ ಸರ್. ಅದೇ ರೀತಿಯಾಗಿ ಸರ್, ಈಗ ತಾವು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ತಾವು ಪೈಪೋಟಿನ ಮಾಡಿದ್ರಿ. ಅವಾಗ 3 ಮತಗಳಿಂದ ತಾವು ಸೋತಿರುವಂತರು. ಅದಾದ್ಮೇಲೆ 2016ರಲ್ಲಿ ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತ್ ತಾವು ತಮ್ಮ ಪಕ್ಷದ ವರಿಷ್ಠರು, ತಮ್ಮ ಪಕ್ಷದ ಮುಖಂಡರಿಂದ ಅವರ ಒತ್ತಾಯದ ಮೇರೆಗೆ ತಾವು ತಾಲೂಕು ಪಂಚಾಯತಿಗೆ ತಾವು ಪ್ರವೇಶ ಮಾಡಿದ್ರಿ ಸರ್. ಆಗ ತಾವು ತಾಲೂಕು ಪಂಚಾಯತಿಗೆ ಮಾಡುವಂತ ಸಂದರ್ಭದಲ್ಲಿ ಅವಾಗ ತಾವು ಜನರಿಗೆ ಭರವಸೆಯನ್ನು ಕೊಡ್ತಾ ಇರ್ತೀವಿ ಸರ್, ಮತಬೇಟಿಯನ್ನು ಮಾಡುವ ಸಂದರ್ಭದಲ್ಲಿ ಸರ್. ಆಗ ಮತಬೇಟಿ ಮಾಡುವ ಸಂದರ್ಭದಲ್ಲಿ ತಾವು ಜನರಿಗೆ ಯಾವ ರೀತಿಯಾಗಿ ಯಾವ ಭರವಸೆಗಳನ್ನು ಕೊಟ್ಟಿದ್ರಿ ಸರ್? ಅದರಂತೆ ತಾವು ಎಷ್ಟು % ತಾವು ಭರವಸೆಗಳನ್ನು ತಾವು ಈಡೇರಿಸಿದ್ರಿ ಸರ್? ಸರ್, ನಾವು ಜನರಿಗೆ ಭರವಸೆಗಳು ಕೊಟ್ಟಿದ್ರ ಪ್ರಕಾರ ನಾವು ಕುಡಿ ನೀರಿಂದ ಪೈಪ್ಲೈನ್ ಆಗಿರ್ಬಹುದು, ಒಂದ ನಿರಂತರ ಡ್ಯೂಟಿ ಆಗಿರ್ಬಹುದು, ಒಂದ ಸಮುದಾಯ ಭವನ ಆಗಿರ್ಬಹುದು, ಒಂದ ಸಾಲಿ ಕಾಮಗಾರಿ ಆಗಿರ್ಬಹುದು, ಮುಂದ ಯಾವ್ದ್ರಿ ಕಲ್ಯಾಣ ಮಂಟಪ ಆಗಿರ್ಬಹುದು, ಒಂದ್ ರಂಗಮಂದಿರ ಆಗಿರ್ಬಹುದು. ಜನರಿಗೆ ಏನತ್ರಿ ನಾವು ಏನ್ ಬೇಡಿಕೆ ಕೊಟ್ಟಿದ್ವು 100ಕ್ಕೆ 100 ಅದನ್ನ ಈಡೇರಿಸಿವಿ ಅಂತ ಹೇಳ್ಕ್ಯಾರ. ಅಗ್ದಿ ಹಾಕ್ಲಿ ಹೇಳ್ತೀವ್ರಿ. ನಮ್ಮ ಪಕ್ಷನು ನಮಗ ಅಷ್ಟ ಚಂದ ಅವಕಾಶ ಪಕ್ಷ ಕೂಡ ತಾವು ಸಪೋರ್ಟ್ ಮಾಡುವಂತದ್ದು, ಜನ ಕೂಡ ಸಪೋರ್ಟ್ ಮಾಡಿ ತಮ್ಮ ಆಯ್ಕೆ ಮಾಡಿ ತಾವು ಇಷ್ಟೆಲ್ಲ ಕೆಲಸಗಳನ್ನ ತಾವು ಮಾಡಿದ್ರಿ. ಅದೇ ರೀತಿ ಬರಷ್ಟು ಭರವಸೆ ಕೊಟ್ಟಿದ್ರಿ. 100ಕ್ಕೂ 100 ಭರವಸೆ ತಾವು ಈಡೇರಿಸಿದ್ರಿ ಅಂತ ತಾವು ಹೇಳ್ತಾ ಇದ್ರಿ. ಪಕ್ಷ ನಮ್ಮನ್ನ ಗುರುತಿಸ್ಕ್ಯಾರ ಆ ಸಂದರ್ಭದಾಗ ಒಂದ್ ಸ್ಥಾನ ಕೊಟ್ಟಂದ್ರೆ ಆ ಸ್ಥಾನಕ್ಕೆ ಒಂದ ಗೌರವತಾಗಿ ನಡ್ಕೊಂಡಿವ್ರು. ಎಸ್ ಸರ್, ಎಸ್ ಸರ್. ಸರಿ ಸರ್. ಸರ್, ಈಗ ತಾವು ಹೇಳ್ತಾ ಇದ್ರಿ ಒಂದು ಪಕ್ಷ ಒಂದು ಟಿಕೆಟ್ ಕೊಟ್ಟ ಮೇಲೆ ಜನ ಆಯ್ಕೆ ಮಾಡಿದ್ರು, ಆಯ್ಕೆ ಮಾಡಿದ್ಮೇಲೆ ತಾವು ಭರವಸೆ ಕೊಟ್ಟಿದ್ರಿ, ಅದರದ್ದೇ ತಾವು ಭರವಸೆ ಈಡೇರಿಸಿ ಅಂತ ತಾವು ಹೇಳ್ತಾ ಇರುವಂತದ್ದು ಸರ್. ಅದೇ ರೀತಿ ಈಗ ಟೋಟಲ್ ಆಗಿ ತಮ್ಮ ಬೆನಕಟ್ಟಿ ಆಗಿರ್ಬಹುದು, ಮದ್ಲೂರ್ ಆಗಿರಬಹುದು, ಶ್ರೀರಂಗಪುರ ಆಗಿರ್ಬೋದು ಅಥವಾ ಮಬ್ನೂರ್ ಆಗಿರ್ಬೋದು, ಟೋಟಲ್ ಆಗಿ 4 ಹಳ್ಳಿಗಳಿಂದ ತಾವು ಒಂದು ಟಿಪಿ ಆಗಿ ಆಯ್ಕಿರುವಂತ ಸರ್. ಟಿಪಿ ಆಗಿ ಆಯ್ಕೆ ಆದ್ಮೇಲೆ ಸರ್ ಯಾವ್ಯಾವ ಡೆವಲಪ್ಮೆಂಟ್ ಗಳನ್ನ ಹಿಂದೆ ಆಗದೇ ಇರುವಂತದ್ದು? ಸರಿ ಸರ್. ಆ ಹಿಂದೆ ಇರುವಂತ ಟಿಪಿ ಆಗದಿರುವಂತದ್ದು ತಾವು ಬಂದ ಮೇಲೆ ಯಾವ ಕೆಲಸ ಮಾಡಿಸಿದ್ರಿ ಸರ್ ತಾವು? ಸರ್, ಹಿಂದೆ ಇದ್ದ ಸರ್ಕಾರ ಆಗಿರ್ಬೋದು, ಟಿಪಿ ಆಗಿರ್ಬೋದು, ಆಗ ಒಂದ ಅವ್ರಿಗೆ ನಮ್ಗ ಈಗ ಕ್ಯಾಲ್ಕುಲೇಷನ್ ಮಾಡಿದ್ರ ಸರ್. ನಾವು ನೋಡ್ರಿ ಇಲ್ಲಿ ಬೆನಕಟ್ಟಿಯಲ್ಲಿ ನನ್ನ ಅನುದಾನ ಒಂದ್ 5 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿ ಒಂದ್ 30 ಲಕ್ಷ ರೂಪಾಯಿ ಒಂದ್ ಕಲ್ಯಾಣ ಮಂಟಪ ಅನ್ನೋದು ಒಂದ್ ಗುರ್ತಿಸ್ಕೊಂಡಿವ್ರಿ. ಆಗ ದೈವ ಮಾಡಿದ್ರಿ ನಿನ್ನ ಗ್ರಾಂಟ್ ಅಷ್ಟ ಆಗೋಲ್ಲ ಅಂದವ್ರು ಅಂತಂದ್ರ ಆಗ ಮತ್ತೆ ಇದ್ದ MLA ಕಡೆ ಹೋದ್ರಿ. ಅವರು ಕಡೆಯಿಂದ ನೋಟ ಅನುದಾನ ತಂದು ನೀವು ನೋಡ್ಬೋದ್ರಿ. ಈಗ ಒಂದ್ 30 ಲಕ್ಷ ರೂಪಾಯಿ ಒಂದ್ ಕಲ್ಯಾಣ ಮಂಟಪನ ಮಾಡಿದೇವ್ರಿ. ಮುಂದು ದೇವರು ಇಲ್ಲಿ ಕನಕದಾಸ ಅಂತ ಹೇಳಿತ್ರಿ ಬಸ್ ಸ್ಟ್ಯಾಂಡ್ ಅಂತಾರ. ಕನಕದಾಸ್ ಗುಡಿಗೆ ಅಲ್ಲಿ ಅವ್ರ ಕೇಳುದು ಅವ್ರು ಕೇಳಿಕಿಲ್ರಿ. ಯಾಕಂದ್ರ ನನಗೆ ಅಲ್ಲಿ ಮತ ಹಾಕ್ಯಾರ ಅಂದಾಗ್ರಿ ಆ ಮತದಾರ ಕಡೆಯಿಂದ ನಾನು ಒಂದ್ ವಿಶ್ವಾಸ ಉಳಿಸ್ಕೊಳ್ಬೇಕ್ರಿ. ಅವ್ರು ಕೇಳಿಲ್ಲಂದ್ರು ಆ ಮತದಾರ ಅಂತ ನಾವ್ ನಿಮ್ ಹೋಗ್ಬೇಕಲ್ರಿ. ಅವ್ರು ಕೇಳಿಲ್ಲಂದ್ರು ಅಲ್ಲಿ ಒಂದ್ ಗುಡಿಗೆ ನಾವು ಒಂದ್ 3 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿಲ್ರಿ. ಗ್ರಾಂಟ್ ಹಾಕಿ ಮುಂದ್ ತಗಡ ಹಾಕಿ ಅದನ್ನ ಒಂದ್ ನೆರಳು ಮಾಡಿದೀವ್ರಿ. ಅದನ್ನ ಬಾಳ ಅವ್ರ ಮೆಚ್ಚಿರ್ರಿ. ನಾ ಕೇಳಿಲ್ಲ ಹಾಕಿರೋದು ಒಂದೊಂದು ಬಾಳ ದೊಡ್ಡ ವಿಶ್ವಾಸ ವ್ಯಕ್ತಪಡಿಸಿರ್ರಿ ಅವ್ರು. ಮದ್ದೂರಲ್ಲಿ ಜಮಾಗುಂಟಕ ನಮ್ಗ ರಂಗಮಂದಿರ ಒಂದು ಕೊರತೆ ಐತಿ, ಇದು ಆಗೇ ಇಲ್ಲ ಅಂತಂದಾಗ ಆಯ್ತ್ರಿ ಏನಾರ ಹಿರಿಯಾರ ಅಂತ ಹೇಳ್ತಾರ
ಅಲ್ಲಿ ಹಿರಿಯರಿಗೆ ನಾವು ನಿಮ್ಮ ಆಜ್ಞೆ ಅಂತ ನಡಿತೀವಿ ಅಂತ ಮಾತು ಕೊಟ್ಟಿದ್ದೇವ್ರಿ ನಾವು ಎಸ್ ಸರ್. ಇಲೆಕ್ಷನ್ ಟೈಮ್ದಾಗ್ರಿ. ನೀವು ನೋಡ್ರಿ ನಮ್ಮ ಪಕ್ಷದ ವರಿಷ್ಠರು ಏನದ್ರಿ, ನೀವು ಹಿರಿಯರ್ ನನ್ಕಿಂತ ಹಿರಿಯರ ಓಕೆ. ಅವರು ಚೆನ್ನಪ್ಪಣ್ಣ ಹೊಟ್ಟೆನವರು ಮತ್ತ ಸಿದ್ದಾರೂಢ ಬಿಲ್ಕಂಚಿ ಅವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಎಸ್ ಸರ್. ಇವರೆಲ್ಲ ನಮ್ಮಲ್ಲಿ ಲೀಡರ್ ಅದಾರ್ರಿ. ಮಲ್ದೂರಾಗ ಸುರೇಶಣ್ಣ ಹೊಟ್ಟೆನವರು, ಎಸ್ ಸರ್. ಮುಂದ ಶೆಟ್ರ್ ಅಂತದಾರ್ರಿ. ಅವರು ಆದಿಯಾಗಿ ನಾವು ನಡ್ಕೊಂಡು ಅವರು ಆಯ್ಕೆ ಆದ ನಂತರ ಇಲ್ಲ ಟಿಪಿ ಮತ್ತ ನಮ್ಮ ಊರಿಗೆ ಒಂದ ರಂಗ ಮಂದಿರದ ಒಂದ್ ಕೊರತೆ ಐತಿ ನಮಗ, ಇದಾಗಿಲ್ಲ, ಇದನ್ನೊಂದ ಮಾಡಂತಂದಾಗ ಆಯ್ತ್ರಿ ನಿಮ್ ಹಿರಿಯರ ಆಜ್ಞೆ ಏನೈತಿ ಅದನ್ನ ನಾನು ಬಳಸ್ತಂತೆ ಅಂತೇಳಿ ಅಲ್ಲಿ ಒಂದು ಗ್ರಾಂಟ್ ಹಾಕಿ ಅಲ್ಲಿ ಒಂದು ರಂಗ ಮಂದಿರ ಮಾಡಿದ್ವಿ ಮದ್ದೂರಲ್ಲಿ. ಅಲ್ಲಿ ಒಂದು ರಂಗ ಮಂದಿರ ಮಾಡಿದ್ವಿ. ಮುಂದ ದೊಡ್ಡಮಣಿ ಅಂತೇಳಿ ಅದಾರ್ರಿ ನಮ್ಮ ವಕೀಲರು, ದೊಡ್ಡಮಣಿ ಅಂತ ಅದಾರ್ರಿ. ಅವ್ರ ಇದ್ರಾಗ ಸಮಾಜದಾಗ ನಮ್ಮ ಒಂದ್ ಗ್ರಾಂಟ್ ಹಾಕ್ರಿ ಅಂತಂದಾಗ ಫಕೀರಪ್ಪನ ಅದನ್ನ ಅವ್ರ ಜಿಲ್ಲಾ ಪಂಚಾಯತ್ ಸದಸ್ಯರು ನಾವು ಕೂಡಿಕೆಯಾರ ಗ್ರಾಂಟ್ ಹಾಕಿವ್ರಿ. ಅವ್ರು ನಾವು ಕೂಡಿ ಒಂದು ಗ್ರಾಂಟ್ ಹಾಕಿ ಅವ್ರಿಗೆ ಒಂದ್ ಸಮುದಾಯ ಭವನ ಮಾಡಿದ್ವಿ. ಅವ್ರಿಗೆ ಒಂದ್ ಸಮುದಾಯ ಭವನ ಮಾಡಿದವ್ರಿ. ಮಗ್ನೂರಲ್ರಿ ಮಾಯಮ್ಮನ ಗುಡಿಗೆ ಒಂದ್ ಸೇಫ್ಟಿ ಏನಿಲ್ಲ ಅಂತಂದಾಗ ಅದಕ್ಕೊಂದು ರೌಂಡ್ ಕಟ್ಟಂಗಿರಿ ಟೈಪ್ ಮಾಡಿದೀವ್ರಿ. ಅದಕ್ಕೆ ಗ್ರಾಂಟ್ ಹಾಕು ಅಂತೇಳಿ ಅಲ್ಲಿ ಹಿರಿಯರ್ ಕೇಳಿದಾಗ ಆಯ್ತ್ರಿ ಅಂತ ಹೇಳ್ಕ್ಯಾರ. ನಾವು ಯಾಕಂದ್ರ ಅವ್ರ ಮತ ಹಾಕಿ ಹರೀಶ್ ನಮ್ಮನ್ ಕೈಸಾರ ಅಂದಾಗ ಅವ್ರು ಸೇವಾ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನನಗ ಏನೈತ್ರಿ ದೇವ್ರು ಎಷ್ಟ್ ಸಾಧ್ಯ ಕೊಟ್ಟಾನು, ಪಕ್ಷದಿಂದ ಏನೈತಿ ನಮ್ಗ ಎಷ್ಟ್ ಗ್ರಾಂಟ್ ಬರ್ತದೆ ಅದರಿಂದ ನಾವು ನಿಷ್ಠೆಯಿಂದ ಅಲ್ಲಿ ಗ್ರಾಂಟ್ ಹಾಕಿ ಮಾಯಮ್ಮನ ಗುಡಿಗೆ ಒಂದ್ ರೌಂಡ್ ಕಟ್ಟಂದ್ರಿಯನ್ನು ಮಾಡಿಸಿದೀವ್ರಿ. ಅಲ್ಲಿ ಇದ್ರಂತ ಒಂದ್ ಸಾಲಿ ಐತ್ರಿ, ಎಲ್ರಿ ಜಾಕೋಲ್ ಅಂತಾರ. ಜಾಕೋಲ್ ಅಂತ ಅಲ್ಲಿ ಸಾಲಿ ಇದ್ದಾಗ ಅಲ್ಲಿ SDMC ಒಬ್ಬ ಅಧ್ಯಕ್ಷರು, ಇಲ್ರಿ ಟಿಪಿ ಅವ್ರ ನಮ್ ಸಾಲಿಗೆ ಒಂದ್ ಬೋರ್ಡ್ ಇಂದ ಅವಶ್ಯ ಐತಿ, ಮತ್ತೆ ಇದು ಆ ಬೋರ್ಡ್ ಇಲ್ಲ, ಇದನ್ನ ನಮ್ ಸಾಲಿಗೆ ಕಳೆ ಬರ್ತದ್ರಿ, ಇದನ್ನ ನೀವು ಮಾಡಿಕೊಟ್ರ ಅಂತಂದಾಗ ಆಯ್ತ್ರಿ ಅಂತೇಳಿ ಅವ್ರ ಅಧ್ಯಕ್ಷರ ಮಾತಿಗೆ ನಾವು ಒಂದ್ ಇದನ್ನ ಕೊಟ್ಟು ಅಲ್ಲಿಂದ ಬೋರ್ಡ್ ವ್ಯವಸ್ಥೆ ಮಾಡಿದೀವ್ರಿ. ಅಲ್ಲಿ ಬೋರ್ಡ್ ವ್ಯವಸ್ಥೆ ಮಾಡಿ ಒಳ್ಳೆ ರೀತಿಯಾಗಿ ಅವ್ರಿಗೆ ಏನ್ ಹೇಳಿದನು, ನೋಡ್ರಿಪ್ಪ ನಮ್ಗ ಹಂಗ ಮಂದಿಗೆ ಕಮಿಷನ್ ಮಾಡ ಒಳ್ಳೆ ಕೆಲಸ ಮಾಡ್ರಿ, ಸರ್ಕಾರದಿಂದ ಎಷ್ಟ್ ಗ್ರಾಂಟ್ ಬಂದತಿ ಒಟ್ಟು ಒಳ್ಳೆ ಕೆಲಸ ಮಾಡ್ರಿ ಅಂತಂದಾಗ ಅವ್ ನಾವು ಮಾಡ್ಕೋತೀವಿ ಮಾಡ್ರಿ, ಒಟ್ಟು ಒಳ್ಳೆ ಮೆಟೀರಿಯಲ್ ತಂದು ಒಳ್ಳೆ ಕೆಲಸ ಮಾಡ್ರಿ. ನಾವು ಮಾಡಿದಂತ ಕೆಲಸ ನಮ್ಮ ಅಧಿಕಾರ ಮೂರು ಇರ್ಬೇಕಲ್ಲ ಅನ್ನೋದು ಒಂದು ನಮ್ದೊಂದು ನಿರೀಕ್ಷೆ ಐತ್ರಿ. ನಾವ್ ಎಲ್ಲಿ ಕೆಲಸ ಮಾಡಿದ್ರು ಎಲ್ಲರಿಗೂ ಕಾಂಟ್ಯಾಕ್ಟ್ಗಳಿಗೆ ಇವ್ರಿ. ನೋಡ್ರಿ ನಾವು ನಮ್ಗ ಮತದಾರರು ಎಲ್ಲಾ ಊರು ಮತದಾರ ಕೂಡಿ ಅವಕಾಶ 5 ವರ್ಷ ಅವಕಾಶ ಕೊಟ್ಟದಾರ. 5 ವರ್ಷ ಅವಕಾಶ ಕೊಟ್ರೆ ಅದನ್ನೊಂದು ಒಳ್ಳೆ ಅಭಿವೃದ್ಧಿ ಮಾಡಿ ಡೆವಲಪ್ಮೆಂಟ್ ಮಾಡಿ ನಮ್ಮ ಅಧಿಕಾರವಾದ್ರು ಸರ್ ನಾವು ಮಾಡಿದಂತ ಕೆಲಸ ಉಳಿಬೇಕು. ತಾವ್ ಹೇಳ್ತಾ ನಾವು ಕೂಡ ಹೋದ್ರು ನಮ್ಮ ಜನ ನೆನೆಸ್ಬೇಕು ಅನ್ನೋದು ತಮ್ಮ ವಿಚಾರ. ನಾವು ಮಾಡಿದಂತ ಕೆಲಸನೂ ಒಳ್ಳೇದಾಗಬೇಕು, ಅದು ಉಳಿಬೇಕು ಅಂತ ಹೇಳ್ತಾರೆ. ನಾವು ಎಲ್ಲಾ ಕಡೆ ಮಾಡಿದಾಗ ಮುಂದೆ ಅವರ ಬೀರೇಶ್ವರ ಗುಡಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ಸೋದರ ಸಮಾನ, ಅಣ್ಣನ ಸಮಾನ ಅವ್ರ ಆದಿಯಾಗಿ ನಡೆದಂತ್ರೆ. ಅವರು ಆದಿಯಾಗಿ ನಡೆದು ಮತ್ತ ಅವರು ನಮ್ಗೆ ಅಷ್ಟ ಬಾಳ ಬಾಂಧವ್ಯ ಇದಾರ. ಅವರು ನಮ್ಗಿಂತ ಬಾಳ ಹಿರಿಯರು, ಸೀನಿಯರ್ ರೀ. ಅವ್ರ ಆದಿಯಾಗಿ ನಡೆದು ಇಲ್ಲ ಮತ್ ಟಿಪಿ ಅವ್ರ ನಮ್ದು ನಿಮ್ದು ಕೂಡ ನಾನು ಇಲ್ಲಿ ಬೀರಪ್ಪನ ಗುಡಿಗೆ ಹಾಕೋಣ ಆಯ್ತ್ರಿ ಅನ್ನವ್ರ ನೀವ್ ಹೇಳಂಗ ಅಂತ ಹೇಳ್ತಾರೆ. ಅವ್ರದ್ದು ನಮ್ದು ಗ್ರಾಂಟ್ ಹಾಕಿ ಮತ್ತ ಯಾವ್ದೇ ಒಂದ್ ಪೂಜೆ ಕಾರ್ಯಕ್ರಮಕ್ಕ ಹೋದ್ರು ನಮ್ಮ ಇಲ್ಲ ಅವರು ಬಾಳ ಅಂದ್ರ ಬಾಳ ಗೌರವ ಕೊಟ್ಟಾರ್ರಿ. ಮೊದಲ ಟಿಪಿ ಹೇಳಿದ ನೋಡ್ ಅಂತ ಹೇಳ್ತಾರೆ. ಅವ್ರು ನಮ್ಮನ್ನ ಕರೆದು ಒಂದ ಗೌರವ ಸ್ಥಾನದಾಗ ತಂದು ನಮ್ಮನ್ನ, ಯಾಕಂದ್ರೆ ಇದು ರಾಜಕೀಯ ಒಳಗ್ ನನಗ ಅನುಭವ ದಿಕ್ಕಿಲ್ರಿ. ಎಷ್ಟು ಇಲ್ಲೇ ಊರಾಗ ಸಣ್ಣ ಪುಟ್ಟ ಅಷ್ಟ ಮಾಡ್ತಿದ್ರಿ, ಅನುಭವ ದಿಕ್ಕಿಲ್ಲ ತಂದು ನಾನು ಒಂದು ತಾಲೂಕ್ ಲೆವೆಲ್ ಗುರುತಿಸ್ತೀನಿ. ನನ್ನ ಪಕ್ಷ ರೀ ತಾಲೂಕ್ ಲೆವೆಲ್ ಗುರುತಿಸಿದಾಗ ನನ್ನ ವರಿಷ್ಠರು ಅಷ್ಟ ಚಂದ ರೆಸ್ಪಾನ್ಸ್ ಕೊಟ್ರು. ನನ್ನ ಬೆಳಿಲಿಕ್ಕೆ ರೀ ನನ್ನ ಲೀಡರ್ಗಳು ಅಷ್ಟ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ, ಅವಕಾಶ ಮಾಡಿಕೊಟ್ರಿ. ಮತ್ತ ಮತದಾರನು ಅಷ್ಟ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಓಕೆ ಸರ್. ಸರ್ ಈಗ ತಾವು ಹೇಳ್ತಾ ಇದ್ದೀರಿ ಒಂದು ತಮ್ಮ ಪಕ್ಷ ವರಿಷ್ಠರು ಕೂಡ ಮತ್ತೆ ಇರುವಂತವ್ರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಒಂದು ಒಳ್ಳೆಯ ಒಂದು ಅವರು ತಮ್ಮ ಸಹೋದರರಾಗಿ ಒಂದು ಬಾಂಧವ್ಯ ಇರುವಂತದ್ದು ತಾವು ಹೇಳ್ತಾ ಇದ್ದೀರಿ ಸರ್. ಅದೇ ರೀತಿಯಾಗಿ ಸರ್ ತಾವು ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಹೇಳಿದ್ರಿ ಸರ್. ಅದೇ ರೀತಿ ಈಗ ನಾವು ಈಗ ಪ್ರಸ್ತುತ ಒಂದು ರಾಜಕೀಯ ವಿಷಯದಲ್ಲಿ ಬರ್ತೀನಿ ಸರ್. ಪ್ರಸ್ತುತ ರಾಜಕೀಯ ವಿಷಯದಲ್ಲಿ ಬಂದ್ರೆ ಸರ್, ಪ್ರಸ್ತುತವಾಗಿ ತಾವು ಕೂಡ ಕಾಂಗ್ರೆಸ್ ಪಕ್ಷದಿಂದನೇ ಆಯ್ಕೆಗೆ ತಾಲೂಕ್ ಪಂಚಾಯತ್ ಸದಸ್ಯರು ಮಾಜಿ ಆಗಿರುವಂತವ್ರು ಸರ್. ಈಗ ತಾವು ತಮ್ಮ ಕಾಂಗ್ರೆಸ್ ಪಕ್ಷದಿಂದ ಈಗ ರಾಜ್ಯದಲ್ಲಿ ಒಂದು 5 ಗ್ಯಾರಂಟಿ ಅಂತ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರುವಂತವ್ರು ಸರ್. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ ಜನರಿಗೆ ಇದು ಯಾವ ರೀತಿ ಅನುಕೂಲ ಆಗ್ತದೆ ಸರ್? ಇದರಲ್ಲಿ ಯಾವ ಯಾವ ಯೋಜನೆಗಳು ಅನುಕೂಲ ಆಗ್ತಾ ಇರುವಂತದ್ದು? ಇದ್ರಾಗ ಅನುಕೂಲ ಅನ್ನುವಂಥದ್ದು ಏನಿಲ್ರಿ. ಈಗ ನೋಡ್ರಿ ಗೃಹಿಣಿಯರಿಗೆ 2,000 ರೂಪಾಯಿ ನಮ್ ಸರ್ಕಾರ ಘೋಷಣೆ ಮಾಡ್ತೀವಿ. ಇದು 2,000 ರೂಪಾಯಿ ಎಷ್ಟು ಅನುಕೂಲ ಐತಂದ್ರಿ, ಯಾಕಂದ್ರ ಎಲ್ಲಾ ಕುಟುಂಬ ಶ್ರೀಮಂತರು ಇರಂಗಿಲ್ಲ.
ಈಗ 90% 99 ಬಡ ಕುಟುಂಬಗಳು ಇರ್ತಾವ್ರಿ. ಎಸ್ ಸರ್. ಆಗ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬಹುದು, ಒಂದು ಅವರು ಏನೋ ಒಂದು ಹೊಲಿಗೆ ಯಂತ್ರ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ಒಂದು ಅವರ ಬಿಸ್ನೆಸ್ ಆಗಿರ್ಬಹುದು. ತಿಂಗಳ 2,000 ರೂಪಾಯಿ ಅಂದ್ರೆ ಇದೊಂದು ಬಹಳ ನಮ್ಮ ಪಕ್ಷ ಇದನ್ನೊಂದು ಒಳ್ಳೆ ಕಾರ್ಯಕ್ರಮ ಹಮ್ಕೊಂಡ್ರಿ. ಇದು ಜನರಿಗೆ ಒಂದು ಒಳ್ಳೇದೈತ್ರಿ. ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಒಬ್ಬೊಬ್ಬರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಂತ ಸಾಮರ್ಥ್ಯ ಇರಂಗಿಲ್ಲ. ಇದು 2,000 ರೂಪಾಯಿ ಅಂತಂದ್ರೆ ಏನ್ರಿ ಗೃಹಿಣಿಯರಿಗೆ ಬಹಳ ಒಂದು ಒಳ್ಳೇದೈತ್ರಿ. ಮತ್ತ ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ತೀರಿ ನಮ್ ಗೌರ್ಮೆಂಟ್. ಬಸ್ ಫ್ರೀ ಮಾಡಿದ್ದು ಬಹಳ ಒಳ್ಳೇದೈತ್ರಿ. ಯಾಕಂದ್ರೆ ನಾವು ಗಂಡ್ಮಕ್ಳು ಎಲ್ಲೆಲ್ಲಿ ಅಡ್ಡಾಡ್ತಿದ್ದೀವ್ರಿ, ಈಗ ಹೆಣ್ಮಕ್ಳು ಸಾಮಾನ್ಯ ಜನರು ಅಡ್ಡಾಡೋದು ಕಷ್ಟ ಐತ್ರಿ. ಸಾಮಾನ್ಯ ಜನರು ಎಲ್ಲಾ ಒಂದು ಲೆವೆಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಮ್ ಸರ್ಕಾರ ಏನ್ ಮಾಡ್ತೀರಿ, ಇದು ಪಂಚ ಗ್ಯಾರಂಟಿ ಕೊಟ್ಟಿದ್ದ ಬಹಳ ಒಂದು ಸಾಮಾನ್ಯ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ರೀ. ಎಸ್ ಸರ್. ಸರ್, ಈಗ ತಾವ್ ಹೇಳ್ತಾ ಇದ್ರಿ ಪಂಚ ಗ್ಯಾರಂಟಿ ಅಂದ್ರೆ ಅಭಿವೃದ್ಧಿ ಕೆಲಸ ಅಂತ ತಾವ್ ಹೇಳ್ತಾ ಇದ್ರಿ. ಸರ್, ಅಭಿವೃದ್ಧಿ ವಿಷಯದಲ್ಲಿ ಬಂದ್ರೆ ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾ ಇರೋದು ಬಿಟ್ಟಿ ಭಾಗ್ಯ. ಈ ಬಿಟ್ಟಿ ಭಾಗ್ಯಗಳಿಂದ ಅವರು ಜನಪರ ಆರೋಪ ಮಾಡ್ತಾ ಇರೋದು ಬಿಟ್ಟಿ ಭಾಗ್ಯ ಯಾವ್ದಾದ್ರು ಜನಪರ ಕಾಳಜಿ ವಹಿಸಿದ ಯೋಜನೆಗಳಲ್ಲ. ಇದು ಯೋಜನೆ ಆದ್ರೂ ಕೂಡ ಸರಿಯಾಗಿ ಜನರಿಗೆ ಮೂಡ್ತಾ ಇಲ್ಲ. ಆದ್ರೂ ಈ ಪಂಚ ಗ್ಯಾರಂಟಿಯಿಂದ ಈ ಬಿಟ್ಟಿ ಭಾಗ್ಯಗಳಿಂದ ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಬರ್ತಾ ಇರೋದು ಸರ್. ಸರ್ ನೋಡ್ರಿ, ವಿರೋಧ ಪಕ್ಷರ ಆರೋಪ ಮಾಡುವಂತೂ ಸಹಜರಿ, ಆರೋಪ ಮಾಡ್ರಿ. ಯಾಕಂದ್ರೆ ನೋಡ್ರಿ, ಈಗ ಅದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರಿ, ಸದನದಲ್ಲೇ ಹೇಳಿಕೆ ಕೊಟ್ಟಾರೆ. ನೋಡ್ರಿ, ಈಗ ನಮ್ಮ ಮಣಿತನದಾಗ ಇವತ್ತು ಒಬ್ಬರು ಇಂತೆಗೆ ಮಂದಿ ಅಂತಂದ್ರ ನಾಳೆ ಒಂದ್ ಯಾರು ಸಿಕ್ಕೊಂಡು ಏನ್ ಹೆಚ್ಕೊಂಡ್ ಹಾಕ್ತಿವಿ. ಸರ್ಕಾರ ನೋಡ್ರಿ ನಡೆಸಬೇಕಾದ್ರೆ ನಮ್ಮ ಒಂದು ಮಣಿತನ ಇದ್ದಂಗ ರೀ. ಒಂದ್ ಸ್ವಲ್ಪ ಒಂದ್ ತಿಂಗಳಿಗೆ ಲೇಟ್ ಆಗಿರ್ಬೋದ್ರಿ, ಆದ್ರೆ ಆ ಅಮೌಂಟ್ ಏನೈತ್ರಿ ಅದನ್ನ ಮುಟ್ಸುವಂತ ಕಾರ್ಯವನ್ನ ಮಾಡಿದಾರೆ. ನೋಡ್ರಿ, ಅವ್ರು ಬಿಜೆಪಿ ಅವ್ರ ಮತ್ತೆ ನಾವು ಬೇಕಾದಂತ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಟೀಕೆನ ಮಾಡೋರಿ. ನಾವು ಮಾತ್ರ ಸಾಮಾನ್ಯ ಜನಕ್ಕೆ ನಮ್ಮ ಪಕ್ಷ ಏನೈತ್ರಿ ಬಹಳ ಅಭಿವೃದ್ಧಿ ಕೆಲಸ ಐತ್ರಿ. ಸಾಮಾನ್ಯ ಜನರನ್ನ ಒಕ್ಕೂಡಿಸ್ಕೊಂಡು ಹೋಗುವಂತ ಕೆಲಸ ಏನಾರ ಇದ್ರೆ ಅದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರಿ ಸರ್, ಈಗ ತಾವ್ ಹೇಳ್ತಾ ಇದ್ರೆ ಒಟ್ಟು ಯೋಜನೆಯಿಂದ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಒಳ್ಳೆಯ ಸರ್ಕಾರ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಇರುವಂತ ಯೋಜನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದು ಒಟ್ಟು ಎಲ್ಲರಿಗೂ ಕೂಡ ಬರ್ತಾ ಇದೆ ತಾವ್ ಹೇಳ್ತಾ ಇದ್ದೀವಿ. ಸರ್, ಅದೇ ರೀತಿ ಈಗ ತಮ್ಮ ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಇನ್ನೂ ಚುನಾವಣೆ ಆಗಿಲ್ಲ ಸರ್. ಈಗ 1 ವರ್ಷ ಆಲ್ಮೋಸ್ಟ್ ಈಗ ಕಳೆದು ಹೋಗ್ತಾ ಒಂದು ಅವಧಿ ಕಳೆದು 5 ವರ್ಷ ಚುನಾವಣೆ ಆಗ್ಲಿಲ್ಲ. ಮಾಡ್ತೀವಿ ಅಂತ ಬಿಜೆಪಿ ಸರ್ಕಾರ ಬಂದ್ರು ಕೂಡ ಮಾಡ್ತೀವಿ ಅಂತ ಚುನಾವಣೆ ಮಾಡಲಿಲ್ಲ. ಈ ಒಂದು ಆಲ್ಮೋಸ್ಟ್ ಒಂದು ಅವಧಿ ಮುಕ್ತಾಯ ಆಗೋಯ್ತು. ಈಗ ಮತ್ತೆ ಈಗ ಘೋಷಣೆ ಆಗಿರುವಂತದ್ದು ಮಾರ್ಚ್ ಮತ್ತು ಏಪ್ರಿಲ್ ಮಾಡ್ತೀವಿ ಅನ್ನೋದು ಒಂದು ಮೀಸಲಾತಿ ಕೊಟ್ಟರೆ ಮಾಡ್ತೀವಿ ಅಂತ ಚುನಾವಣೆ ಆಯೋಗದಿಂದ ಒಂದು ಬಂದಿರುವಂತ ಸರ್. ಇದರಿಂದ ಈಗ 5 ವರ್ಷಗಳ ಗ್ಯಾಪ್ ಆಗಿರೋದ್ರಿಂದ ಸರ್ ಯಾವ ಹೊತ್ತಿಗೆ ಜನರ ಮೇಲೆ ಪರಿಣಾಮ ಬೀರಬಹುದು? ಇದು 5 ವರ್ಷ ಗ್ಯಾಪ್ ಆಗೋದ್ರಿಂದ ರೀ ಸ್ವಲ್ಪ ಡೆವಲಪ್ಮೆಂಟ್ ಗೆ ಸ್ವಲ್ಪ ಏನಾತ್ರಿ ನೋಡಲ್ ಅಧಿಕಾರಿ ವಹಿಸ್ತ್ರಿ ಗೌರ್ಮೆಂಟ್. ಮತ್ತ ಅಲ್ಲಿ ನಾವು ಅಧಿಕಾರಿಗಳು ಅಂದ್ರೆ ಸ್ವಲ್ಪ ಏನೈತ್ರಿ ನಮ್ದೊಂದು 60% ತಾಲೂಕ್ ಪಂಚಾಯತಿ ಕಡೆ ಒಂದ್ ಸ್ವಲ್ಪ ನಮ್ದು ಕಮ್ಮಿ ಆದ್ರಿ. ಅಧಿಕಾರಿಗಳು ಅನ್ನೋದ್ಲಿ ಕಮ್ಮಿ ಆದ್ರಿ, ನೋಡಲ್ ಅಧಿಕಾರಿ ಹೋಗ್ತಿರ್ರಿ. ಮತ್ತೆ ನಾವು ಅಲ್ಲಿ ಅಧಿಕಾರಿ ಇತ್ತಂದ್ರ ನಾವು ಹೋಗಿ ಅಲ್ಲಿ ಏನೈತ್ರಿ ಗ್ರಾಂಟ್ ಬರ್ತಕ್ಕದ್ದು ತಂತಂದ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಮಾಡಬಹುದಾಗಿತ್ರಿ. ಮತ್ತ ಅಧಿಕಾರಿಗಳು ನಾವು ಕಮ್ಮಿ ಮಾಡಿದೇವ್ರಿ. ಅದು ಮತ್ತೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಕುಂಠಿತ. ಈಗ ಅಲ್ಲಿ ನೋಡ್ರಿ, ಆ ಸ್ಥಾನಕ್ಕ ಅಲ್ಲಿ ಇಲ್ಲ ಅಂತಂದ್ರ ಒಬ್ಬ ಅಧಿಕಾರಿನ ಮಾಡ್ಬೇಕ್ರಿ. ಈಗ ನೋಡ್ರಿ, ನಾವು 20 ನಾವು ಸವದತ್ತಿ ತಾಲೂಕ್ ಪಂಚಾಯತಿ ಎಲ್ಲಾ ವ್ಯಾಪ್ತಿ ಒಳಗ್ರಿ 29 ಮಂದಿ ಟಿಬಿಗಳಿದ್ದೀವ್ರಿ. ಮತ್ತ ಅಲ್ಲಿ ಈಗ ಯಾರು ಒಬ್ರು ಸದಸ್ಯರಿಲ್ಲ ಅಂತಂದ್ರ ಅಷ್ಟು ಹೊರೆ ಏನಂದ್ರಿ ನೋಡಲ್ ಅಧಿಕಾರಿ ಮಾಡ್ಬೋದು. ಈಗ ನೋಡ್ರಿ ನಾವು 50 ಕಿಲೋ ಹೊರಬಹುದ್ರಿ, 1 ಕ್ವಿಂಟಲ್ ಹೊತ್ರ ಬಾರ ರೀ. ಮತ್ತ ನೋಡಲ್ ಅಧಿಕಾರಿಗೆ ಎಲ್ಲಾ ಇಡೀ ಇದನ್ನ ನೋಡ್ಬೇಕ ಅವ್ರಿಗೆ ಸ್ವಲ್ಪ ಬಾರ ರೀ, ಕಷ್ಟ ರೀ. ಅವ್ರು ಮಾಡ್ಬೋದ್ರಿ, ಅದು ಕಷ್ಟ ಆಕತ್ರಿ. 29 ಮಾಡುವಲ್ಲಿ ಮತ್ತೆ ಒಬ್ಬ ಅಧಿಕಾರಿ ಮಾಡೋಕೆ ಕಷ್ಟ, ಬಹಳ ಕಷ್ಟ ಆಗತ್ತೆ ಕೂಡ. ಸರ್, ತಾವ್ ಹೇಳ್ತಾರೆ ನೋಡಲ್ ಅಧಿಕಾರಿ ಒಬ್ಬ ಇರೋದ್ರಿಂದ ಸ್ವಲ್ಪ ಎಲ್ಲಾರ್ಗಿ ಡೆವಲಪ್ಮೆಂಟ್ ಕುಂಠಿತ ತಾವ್ ಹೇಳ್ತಾರೆ ಅಂತದ್ದು. ಸರ್ ಅದೇ ರೀತಿಯಾಗಿ ಈಗ ತಾವು ತಾಲೂಕ್ ಪಂಚಾಯತಿ ಸದಸ್ಯರಿದ್ದಾಗ ಸರ್ ಇನ್ನು ಯಾವ ಕೆಲಸ ಬಾಕಿ ಉಳ್ಕೊಂಡಿರುವಂತದ್ದು, ಯಾವ ಇನ್ನೂ ಕೆಲಸ ಮಾಡ್ಬೇಕು ಅಂತ ತಾವು ಅನ್ಕೊಂಡಿರ್ತೀರಿ, ಅಂತ ಯಾವ್ದು ಕೆಲಸ ಇನ್ನೂ ಬಾಕಿ ಉಳಿದಿರುವಂತದ್ದು, ನಾವು ಮುಂದ್ ಬರುವಂತ ಯಾವ ದಿನವಾಗ ನನ್ಗೇನು ಅವಕಾಶ ಸಿಕ್ಕರೆ ನಾ ಇಂತ ಕೆಲಸ ಮಾಡ್ಬೇಕು ಅಂತ ತಾವು ಆಸೆ ಪಟ್ಟಿರ್ತೀರಿ. ಅಂತ ಆಸೆ ಪಟ್ಟಂತ ಕೆಲಸ ಯಾವ್ದು ಬಾಕಿ ಉಳಿದಿರುವಂತದ್ದು? ಇನ್ನ ಬಾಕಿ ಉಳಿದಿದ್ರೆ ಸ್ವಲ್ಪ ಕನ್ನಡ ಶಾಲೆ ಆಗಿರ್ಬಹುದು, ಹೈಸ್ಕೂಲ್ ಆಗಿರ್ಬಹುದ್ರಿ, ಅಲ್ಲಿ ಮಕ್ಕಳಿಗೆ ಮೈದಾನ ಸ್ವಲ್ಪ ದುರಸ್ತಿ ಆಗಿರ್ಬೋದ್ರಿ, ಇಡೀ ಶಾಲೆಗೆ ಪ್ಲೇವರ್ಸ್ ಆಗಿರ್ಬೋದು, ಇಂಥವು ಕೆಲಸ ರೀ. ಮುಂದ ಊರುಗಳಿಗೆ ಎಲ್ಲೆಲ್ಲಿ ಈಗ ನಮ್ಮ ಕ್ಷೇತ್ರದಾಗ್ರಿ ಒಂದ್ ಆರೋಗ್ಯ ಇಲಾಖೆ ಆಗಿರ್ಬೋದು, ಒಂದು ಪಶು ಇಲಾಖೆ ಆಗಿರ್ಬೋದು, ಇಂಥವು ಕೆಲಸಗಳು ಇನ್ನೊಂದ್ ಸ್ವಲ್ಪ ಹಿಂದುಳಿದಿದಾವ್ರಿ. ಇವನ್ನೆಲ್ಲಾ ನೋಡ್ರಿ, ಇವನ್ನೆಲ್ಲಾ ನಾವು
ಮಾಡ್ಬೇಕಂತ ನಮ್ಮ ಆಸೆ ಇದೆ. ಆರೋಗ್ಯ ಇಲಾಖೆ ಆಗಲ್ರಿ, ಪಶು ಇಲಾಖೆ ಆಗಲ್ರಿ, ಇವ್ ಯಾಕಂದ್ರ ದಿನನಿತ್ಯ ಜನರಿಗೆ ಅವಶ್ಯ ಇದ್ದಂತ ಮೂಲ ಸೌಕರ್ಯಗಳು ಅವಶ್ಯ ಮೂಲ ಸೌಕರ್ಯಗಳು ಇವು ಆಗ್ಬೇಕ್ರಿ. ನಾವು ಟಿಪಿ ಮೆಂಬರ್ ಆದ ನಂತರ ಇಲ್ಲಿಂದ ನಮ್ಮಲ್ಲಿ ಊರಿನ ಅದಕ್ಕ ಪಟ್ಟಿ ಐತ್ರಿ. ಯಾವ್ದ್ರಿ ಮೊದಲ್ ನಮ್ ಒಂದು KV ಒಂದು ಬಾಳ ನೋವಿತ್ರಿ. ನಮ್ಮ ಬಾಳ ರೈತರಿಗೆ, ರೈತಾಪಿ ವರ್ಗದವ್ರಿಗೆ ಏನೈತ್ರಿ KB ಇದ್ದಿಕ್ಕಲ್ಲ. ನಮ್ಮಲ್ಲಿ ಯರಗಟ್ಟಿ ಇತ್ರಿ ಸ್ಟೇಷನ್. ಯರಗಟ್ಟಿ ಇದ್ದಾಗ ಇಲ್ಲಿ ನಮ್ಮ ಈ ಕಡೆ ಭಾಗಕ್ಕೆ ಏನಕ್ಕಿತ್ರಿ ಎಲ್ಲಾ ಪಂಪ್ಸೆಟ್ ಲ್ಯಾಂಡ್ ಇವೆಲ್ಲ ಕೆನಾಲ್ ನೀರ್ ಇಲ್ರಿ, ಎಲ್ಲಾ ಪಂಪ್ಸೆಟ್ ಲ್ಯಾಂಡ್ ಇದ್ದಾಗ ಕರೆಂಟ್ ಬಂದು ಬಾಳ ಕೊರತೆ ಐತ್ರಿ. ಕೊರತೆ ಇದ್ದಾಗ ಅದನ್ನ ಇಲ್ಲಿ ನಮ್ಮ ಇಡೀ ಊರನ್ನ ಎಲ್ಲಾ ಏನ್ ಮಾಡ್ತೀರಿ, ಬೋರಿಗೆ ಪಟ್ಟಿ ಹಾಕಿ ಗೈಡ್ಲೈನ್ ಜಾಗ ಅದನ್ನ DC ಲೆವೆಲ್ ಹೋಗಿರಿ ಅಡ್ಡಾಡಿ ಗೈಡ್ಲೈನ್ ಜಾಗ ತಗೊಂಡು ಅದನ್ನ KB 1 ಟನ್ KB ಮಾಡ್ಕೊಂಡಾಗ ಅದೊಂದು ನಮ್ಮ ರೈತಾಪಿ ವರ್ಗಕ್ಕ ಬಾಳ ಒಳ್ಳೇದಾತ್ರಿ. ಹಂಗ ನಮ್ ರೈತಾಪಿ ವರ್ಗಕ್ಕೆ ಏನೈತ್ರಿ, ಮತ್ತ ಆರೋಗ್ಯ ಇಲಾಖೆ ಆಗಿರ್ಬೋದು, ಪಶು ಇಲಾಖೆ ಆಗಿರ್ಬೋದು, ಇವು ಯಾಕಂದ್ರ ಇವು ಅವಶ್ಯ ಅಲ್ಲ ಅವ್ರಿಗೆ. ಇವನ್ನೆಲ್ಲಾ ಇನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಆಸೆ ರೀ. ಈಗಾಗಲೇ ನಮ್ ಶಾಸಕರು ಅದಾರ, ಅವ್ರ ಗಮನಕ್ಕೂ ತಂದಿದೀವ್ರಿ. ಮತ್ತ ಇಲ್ಲಿ ಪ್ರತ್ಯೇಕ ಆದ ನಮ್ಮ ಊರಿಗೆ ಒಂದು ಪಂಚಾಯತಿನೂ ಬೇಡ್ಕೊಂಡಿದೀವ್ರಿ. ಪ್ರತ್ಯೇಕ ನಮ್ಮ ಊರಿಗೆ ಒಂದ್ ಪಂಚಾಯತಿ ಆಗುವಂತ ಜನಸಂಖ್ಯೆ ಹೊಂದಿದೀವ್ರಿ. ಅದಕ್ಕ ಇಲ್ರಿ ಶಾಸಕರು ಮತ್ತ ನಮ್ಮ ಊರಿಗೆ ಪ್ರತ್ಯೇಕ ಪಂಚಾಯತಿ ಮಾಡಿಕೊಡ್ರಿ. ರೆವಿನ್ಯೂ ವಿಲೇಜ್ ಅಂತೂ ಈಗಾಗಲೇ ಫೈಲ್ ಮೂವ್ ಐತ್ರಿ, ಕೆಲಸ ನಡೆದತ್ರಿ. ರೆವಿನ್ಯೂ ವಿಲೇಜ್ ರೆವಿನ್ಯೂ ವಿಲೇಜ್ ಆದ ನಂತರ ಪಂಚಾಯತಿ ಒಂದು ಬೇಡಿಕೆ ಇಟ್ಟಿದೀವ್ರಿ, ಪಂಚಾಯತಿ ಆಗ್ಬೇಕ್ರಿ. ಇನ್ನ ಊರಿಗೆ ಯಾಕಂದ್ರ ಈ ಯಲ್ಲಮ್ಮಗುಡ್ಡದ ಸೀಸನ್ದಾಗ ಮಕ್ಕಳು ಕಾಲೇಜ್ಗೆ ಹೋಗೋದು ಬಾಳ ಗದ್ದಲಾಗ ಬಾಳ ಅನುಕೂಲ ಆಗತ್ರಿ. ಬಸ್ಸಿನ ಸೌಕರ್ಯ ಅದಕ್ಕಿಂತ ನಮ್ಮ ಊರಿಗಿನ ಕಾಲೇಜ್ ಆಗ್ಬೇಕನ್ನೋ ಒಂದು ನಮ್ಗೆ ಹೊರಗೈತ್ರಿ, ಶಿಕ್ಷಣಕ್ಕಾಗಿ. ಇದು ಒಂದು ಒಳ್ಳೆ ವಿಚಾರ ಸರ್. ಈಗೇನ್ ತಾವು ಹೇಳ್ತಾ ಇದ್ದಾರೆ, ಒಂದು ಮಕ್ಕಳ ಶಿಕ್ಷಣಕ್ಕೆ ಒಂದು ಕಾಲೇಜ್ ಬೇಕಂತ ನಾವು ಬೇಡಿಕೆ ಒಂದು ಒಳ್ಳೆ ವಿಚಾರ ಸರ್. ಮಕ್ಕಳ ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಎಜುಕೇಶನ್ಗಾಗಿ ಒಂದು ಮಾಡ್ತಾರೆ. ಒಳ್ಳೇದಾಗಿ ಒಂದು ಕಾರ್ಯ ಸರ್ ಇದು. ಇವನ್ನೆಲ್ಲ ನಾವು ಈಗಾಗಲೇ ನಾವು ವಿಚಾರ ಒಳಗೆ ಹಮ್ಮಿಕೊಂಡಿದೀವ್ರಿ. ಈ ಕೆಲಸಗಳು ಆಗ್ಬೇಕಂತ ಶಾಸಕರ ಗಮನ ತಂದಿದೀವ್ರಿ. ಸರಿ ಸರ್, ಈಗ ತಾವು ಹೇಳ್ತಾ ಇದ್ರೆ ಇಷ್ಟೆಲ್ಲಾ ತಾವು ಅಭಿವೃದ್ಧಿ ಮಾಡಿ ಮುಂದಿನ ಕನಸುಗಳನ್ನ ಇಟ್ಕೊಂಡಿದ್ವಿ. ನಾವು ಶಾಸಕರಿಗೆ ಕೂಡ ತಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ತಾವು ಹೇಳ್ತಾ ಇದ್ದೀವಿ. ಸರ್, ಎಷ್ಟು ತಾವು ತಮ್ಮ ಅವಧಿಗಳಲ್ಲಿ ತಾವು ಎಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿ, ಎಲ್ಲಾ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ಮಾಡುವಂತ ಕೆಲಸಗಳಲ್ಲಿ ಸರ್ ತಮ್ಮ ಮನಸ್ಸಿಗೆ ತೃಪ್ತಿಯಾಗಿ ತಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಕೆಲಸ ಯಾವ್ದು ಸರ್ ತಾವು ಮಾಡಿರುವಂತದ್ದು? ನಾವ್ ಮಾಡಿ ಅಂದ್ರ ನೋಡ್ರಿ, ನಿರಂತರ ಜ್ಯೋತಿ ಇಲ್ಲಿ ಯಾಕಂದ್ರೆ ಭೂಮಿಯಲ್ಲಿ ಮನೆಗೆ ಹೋಗ್ಬಾರ್ದು, ಇಲ್ಲಿ ಊರ್ ಆದಂಗ ಆಗೈತ್ರಿ. ನೀವ್ ಅವ್ರ ನೋಡ್ಲಕ್ಕಾಗಿರಿ. ಇದು ನಿರಂತರ ಜ್ಯೋತಿ ಯಾಕಂದ್ರೆ ಕತ್ತಲಾಗ ಮುದುಕರು ಮಕ್ಕಳು ರಿಸರ್ಚ್ ಕೇಳಬಹುದು, ಲೆಟ್ರಿನ್ ಕೇಳಬಹುದು, ಬಹಳ ಅನುಕೂಲ ಆಕೈತ್ರಿ. ಇಲ್ಲಿ ಮಾಡಿದಂತ ಕೆಲಸ ನಿರಂತರ ಜ್ಯೋತಿ ಮತ್ತ ಹೊಳೆ ನೀರಿನ ಪೈಪ್ಲೈನ್ ರೀ. ಮುಂದ ಒಂದ ಚಿಕ್ಕದಂತ ಒಂದ ಸಾರ್ವಜನಿಕ ಜಾಗ ಐತ್ರಿ. ಸಾರ್ವಜನಿಕ ಜಾಗ ಇದ್ದಾಗ ಎಲ್ಲಾರು ಒತ್ತೂರಿ ಮಗ್ಗಲ್ಕಿದ್ದವ್ರು ಮಾಡವ್ರಿ, ಸಹಜ್ರಿ. ಅವ ಅಲ್ಲಿ ಒಂದು ಸಾರ್ವಜನಿಕ ಜಾಗ ಒತ್ತೂರಿ ಮಾಡೋರು ಮತ್ ಸಹಜ್ರಿ. ಇದು ಹಿಂಗ ಬಿಟ್ರೆ ಗಾಳಕತ್ತಂತೇಳಿ ಅದನ್ನ ನಮ್ಮ ಪಾದವರು ಮತ್ತೆ ಇನ್ನೊಂದು ಇಬ್ರು ಊರಾಗ ಹಿರಿಯರ್ದಾರ, ಇಲ್ಲ ಇದೊಂದು ಗುಡಿ ಇದ್ಲಿ, ಇದಕ್ಕೊಂದು ಅನುದಾನ ಹಾಕಂತ ನಾನು ಕೇಳಿದ್ರಿ. ಅವ ಅನುದಾನ ಹಾಕುವಂತ ಕೇಳಿದಾಗ ನಾನು ಅನುದಾನ ಹಾಕಿ ಇವ್ರ ಮಾತು ಕೇಳಿ ವಿಚಾರ ಮಾಡೀನ್ರಿ. ಅನುದಾನ ನಂದು ತಾಲೂಕ್ ಪಂಚಾಯತ್ ಏನಂದ್ರಿ ಆಗೇಟ್ರಿ ಬರೀ 3 ಲಕ್ಷ ರೂಪಾಯಿ ಐತ್ರಿ. 1 ಕೋಟಿ ರೂಪಾಯಿ ಐತ್ರಿ. ಡಿವೈಡೆಡ್ ಬೈ ಮಾಡ್ರಿ ಅದ 3 ಲಕ್ಷ ರೂಪಾಯಿ ಗ್ರಾಂಟ್ ಬರ್ತೈತ್ರಿ. ಇದು 3 ಲಕ್ಷದಾಗ ಅಗುಲ ಅದು ಟೇಕರ್ ಅದೊಂದು ಕೊರಗಿತ್ರಿ. ಆ ಟೈಮ್ದಾಗ ಇಲ್ಲ ಇದಕ್ಕೆ ಹಾಕ್ಬೇಕು ಮತ್ತ ಹೆಂಗಾರ ಮಾಡ್ಕ್ಯಾರ. ಹಿಂದ ನಮ್ಮ ರವೀಂದ್ರಣ್ಣ ಎಲಿಗಾರ್ ಅವರು ಜಿಲ್ಲಾ ಪಂಚಾಯತಿ ಇದ್ದಾಗ ಅವ್ರ ಗಮನಕ್ಕೂ ಇಟ್ಟಿದ್ದಿತ್ರಿ. ಅದ ಸಾವ್ಕಾರ ಮತ್ ಹಿಂಗಿಂಗ್ರಿ ನಿಮ್ ಗಮನಕ್ಕೆ ಇಟ್ಟಿದ್ದು ಅಂತಂದ್ರೆ ಇಲ್ಲಿ ಅದಕ್ಕ ನಮ್ ಗಮನಕ್ಕೆ ಇಟ್ಟಿದೈತಿ, ಅದಕ್ಕೊಂದ್ ಹಾಕವು ಅಂತೇಳಿ ಅವ್ರ ವರಿಷ್ಠರು ನನಗ ಹೇಳ್ರಿ. ಇಲ್ಲ ಆಯ್ತಂತೇಳಿ ಇವರು ಹಿರಿಯರ ಮಾತು ಹೀಗೆ ನಾವು ತೆಲಿಗೊಟ್ಟು ಅದಕ್ಕೊಂದು 3 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿನ್ರಿ. ಆ ನಂತರ ದೈವ ಏನ್ ಮಾಡ್ತ್ರಿ, ಮತ್ತೆ ಊರನಿಂದ ಎಲ್ಲಾರು ಇರಾರ್ರಿ. ಇಲ್ಲ ಮತ್ತೆ ಶಾಸಕನ ಕಡೆ ನಾವು ಹೋಗಿ ಬರ್ತೀವಿ, ಹೋಗ್ರಿಪಾ ಅಂತ. ಇಲ್ಲ ನೀನು ಬರ್ಬೇಕಂತ ನನಗ್ ಒತ್ತಾಯ ಮಾಡ್ರಿ. ನೋಡ್ರಿ ನನ್ನ ಪಕ್ಷ ಅವ್ರದ್ದು ಬಿಜೆಪಿ, ನಾವು ಕಾಂಗ್ರೆಸ್, ಅಲ್ಲಿ ನಾವ್ ಬಂದ್ರೆ ಬೇರೆ ಆಕತ್ತಂತಂದಾಗ ಇಲ್ಲ ದೈವದ ಪರವಾಗಿ ಬಾ ಅಂತೇಳಿ ಮಾಡಿದ್ರು. ಆದ್ರೂ ಅವರು ಒಂದ್ 20 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದ್ರು. ಮತ್ತು ನಾನು ನಾನು ಒಂದ್ 2 ಲಕ್ಷ ರೂಪಾಯಿ ಹಾಕಿನ್ರಿ. ಒಂದು ಊರಿನ ಜನರೆಲ್ಲ ಏನ್ ಮಾಡ್ರಿ, ಇಡೀ ಊರ್ ಜನರನ್ನ ಅದಕ್ಕೊಂದ್ 5,000 10,000 ಹಿಂಗ್ ದೇಣಿಗೆ ಕೊಟ್ರು. ನಮ್ಮ ಮಬ್ಲೂರ್ ಜಿಲ್ಲಾ ಪಂಚಾಯತಿ ಸದಸ್ಯರ ಫಕೀರಪ್ಪಣ್ಣ ಹದನವ್ರ ಅವರು 25,000 ರೂಪಾಯಿ ಹಿಂಗೆಲ್ಲಾರು ಕೊಟ್ಟಾರ್ರಿ. ಒಂದ್ 30 ಲಕ್ಷ ರೂಪಾಯಿ ಅದನ್ನ ಬಿಲ್ಡಿಂಗ್ ಮಾಡಿ ಮುಂದ ವಚನಾನಂದ ಅದನ್ನ ಕರೆಸಿ ಒಂದ್ ಕಾರ್ಯಕ್ರಮಕ್ಕೆ ಒಂದ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದ್ ಕಾರ್ಯಕ್ರಮ ಮಾಡಿದ್ರು. ಎಲ್ಲಾ ಮಾಡಿದಂತ ಕೆಲಸಗಳು ನೋಡ್ರಿ. ಕನಕದಾಸ ಗುಡಿ ಮುಂದ
ಸ್ವಲ್ಪ ಬೇಸಿಗೆ ಕುಂದ್ರಾಕ್ ಜನರಿಗೆ ತ್ರಾಸ ಇತ್ರಿ. ಅವನ್ನ ನೆರಳ ಆತಂದ್ರ ಒಂದ್ ಕುಂದ್ರಾಕ ಒಂದ್ ಅನುಕೂಲ ಆಕತ್ತ ಅಂತ ಹೇಳ್ಕಾರೆ ಮಾಡಿದಂತ ಒಟ್ಟು ಎಷ್ಟಾಗ್ಲಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದವ್ರು. ಎಲ್ಲ ಕೆಲಸಗಳು ನೀಟಾಗಿ ಮಾಡಿದವ್ರು. ಯಾವ್ದೇ ಕೆಲಸ ತಮ್ಮ ಮನಸ್ಸಿಗೆ ತೃಪ್ತಿ ಆಗೋದ್ ಕೆಲಸ ಆಗಿ ಮಾಡಿರ್ತಾವ ಮಾಡಿ ಒಂದು ಶಾಶ್ವತವಾಗಿ ಅಂತ ಕೆಲಸ. ತಾವು ಇಲ್ಲದೆ ಇದ್ರು ಕೂಡ ತಾವು ಇಲ್ಲದೆ ಇದ್ರು ಕೂಡ ತಮ್ಮ ಮಕ್ಕಳು ತಮ್ಮ ಮೊಮ್ಮಕ್ಕಳು ನೆನೆಸುವಂತ ಕೆಲಸ ಮಾಡಿದ್ರು. ಸರಿ ಸರ್. ಸರಿ, ಕೊನೆಯದಾಗಿ ತಾವು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ತಾವು ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಮ್ಮ ಪಕ್ಷದ ಹೈಕಮಾಂಡ್ ನೋಡ್ರಿ, ನನಗ ಪಕ್ಷದ ಹೈಕಮಾಂಡ್ ನನಗ್ ಗುರ್ತಿಸಿ ಟಿಕೆಟ್ ಕೊಡಿಸಿ ನನಗ ಸೇವಾ ಮಾಡ್ಲಿಕ್ಕೆ ಅವಕಾಶ ಮಾಡಿ ಪಕ್ಷನೂ ಕೊಟ್ಟಿತ್ತು, ಮತದಾರರು ಕೊಟ್ಟರು. ಪಕ್ಷ ನನಗ್ ಗುರ್ತಿಸಿದ್ದು ಮೊದಲು ನಾನು ಯಾಕಂದ್ರೆ ಯಾವ ಒಟ್ಟ ಗುರ್ತಿಲ್ಲ ಅವ್ರಿ. ನಾನು ಈಗ ದೊಡ್ಡದಲ್ಲಿ ಲೀಡರ್ಗೆ ಇದ್ರ ಬಗ್ಗೆ ನಾನು ಗುರ್ತಿಲ್ಲ. ನನ್ನ ಮನೆ ಏನೋ ನನ್ನ ಬಾಳೆ ಏನೋ ಇಲ್ಲೇ ಊರಾಗಿನ ಸಣ್ಣ ಪುಟ್ಟ ರಾಜಕೀಯ ಅಷ್ಟೇ ಗುರ್ತು ಇದ್ದಿಕ್ಕಿಲ್ಲ. ಅಂತವ್ರಾಗ ಗುರ್ತಿಸ್ಕೆ ನನ್ನ ಪಕ್ಷ ಒಂದು ದೊಡ್ಡ ಸ್ಥಾನಕ್ಕೆ ತಗೊಂತಿ. ಪಕ್ಷಕ್ಕೆ ಒಂದು ಅಗದಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೇನೆ. ಆನಂದ್ರ ಮತದಾರನು ಆ ಟೈಮ್ದಾಗ ಒಂದು ಮತದಾರ ಏನೈತ್ರಿ ದೊಡ್ಡ ಒಂದು ಬಿರುಗಾಳ್ರಿ ಈ ಬಿಜೆಪಿ. ಅಂತವ್ರಾಗ ನನ್ಗ ಮತಪ್ರಭುಗಳು ಅವರು ಅಗದಿ ಅವ್ರಿಗೆ ಧನ್ಯವಾದ ಎಷ್ಟು ನಮಸ್ಕಾರ ಸಲ್ಲಿಸಿದ್ರು ಕಡಿಮೆ. ತಮ್ಮ ಮತದಾರಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ರಿ. ಸರಿ ಸರ್. ಸರ್, ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.